ನಮ್ಮ ಆರೋಗ್ಯಕ್ಕೆ ಬೇಲ್ದಣ್ಣು ಎಷ್ಟು ಒಳ್ಳೇದು ಅಂತ ಗೊತ್ತಿದ್ಯಾ? ಡಯಾಬಿಟಿಸ್ ಕಂಟ್ರೋಲ್ಗೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ, ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ, ಆಂಟಿ ಮೈಕ್ರೋಬಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಬೇಲದ ಹಣ್ಣು ತಗೊಂಡಾಗ ಹಣ್ಣಾಗಿದ್ಯಾ ಅಂತ ನೋಡೋದಕ್ಕೆ ಈ ತರ ಬೀಳಿಸಿದಾಗ ಒಂದೇ ಕಡೆ ಕೂತ್ಕೋಬೇಕು, ಬೌನ್ಸ್ ಆಗಬಾರ್ದು. ಅವಾಗ ಹಣ್ಣಾಗಿದೆ ಅಂತ ಅರ್ಥ. ಕಾಯಾಗಿದ್ರೆ ತುಂಬಾನೇ ಹುಳಿ ಇರುತ್ತೆ, ಅವಾಗ ತಿನ್ನಕ್ಕಾಗಲ್ಲ. ಬೇಲದ ಹಣ್ಣನ್ನ ಈ ತರ ಒಡ್ಕೊಂಡ್ರೆ ನೋಡಿ ಹಣ್ಣಾಗಿದೆ, ಈ ತರ ಬ್ರೌನ್ ಆಗಿದ್ರೆ ಹಣ್ಣಾಗಿದೆ ಅಂತ ಅರ್ಥ. ಬೇಲದ ಹಣ್ಣು ಹುಳಿ ಸಿಹಿ ಇರುತ್ತೆ, ಹಾಗೇನೆ ಒಂಥರ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಇದಕ್ಕೆ ಉಪ್ಪು, ಖಾರ ಅಥವಾ ಬೆಲ್ಲ ಕೂಡ ಹಾಕಿ ತಿನ್ಬೋದು. ಇದಕ್ಕೆ ಉಪ್ಪು, ಖಾರ, ಹಸಿಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಕುಟ್ಟಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಡೈಜೆಷನ್ಗೆ, ಗಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆದು. ವಿಟಮಿನ್ ಸಿ ಜಾಸ್ತಿ ಇದೆ, ಹಾಗೆ ಫೈಬರ್ ಕೂಡ ರಿಚ್ ಆಗಿರುತ್ತೆ. ಕಿಡ್ನಿ ಪ್ರಾಬ್ಲಮ್ಸ್ ಕೂಡ ಬರ್ದೇ ಇರೋ ಹಾಗೆ ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ನಾನು ಬೆಲ್ಲ ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಖಾರದ ಪುಡಿ ಬೇಕಾದ್ರೂ ಹಾಕೋಬಹುದು. ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ಇದರ ಸೀಸನ್ ಇರುತ್ತೆ. ಅವಾಗ ಒಳ್ಳೆ ವುಡ್ ಆಪಲ್ ಸಿಗುತ್ತೆ ಅಥವಾ ಬೇಲ್ದಣ್ಣು ಸಿಗುತ್ತೆ. ಈ ತರ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಜ್ಯೂಸ್ ಕೂಡ ಮಾಡಿ ಕುಡಿಬಹುದು. ಖಂಡಿತವಾಗಿ ಬೇಲ್ದಣ್ಣು ಸಿಕ್ತಾಗ ಇದರ ಬೆನಿಫಿಟ್ಸ್ ನ ಪಡ್ಕೊಳ್ಳಿ.